Check fuel delivery from the fuel pump and replace fuel filter. ನಮಸ್ತೆ, ನನ್ನ ಹೆಸರು ಅನುಷ್ಕಾ. ಹೊಸ ಸೆಷನ್ಗೆ ನಿಮ್ಮೆಲ್ಲರನ್ನು ನೀವೆಲ್ಲ ಮರಳಿ ಬಂದಿರುವುದು ನನಗೆ ಸಂತೋಷವಾಗಿದೆ. ಇಂಧನ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳಿಂದಾಗಿ ಇಂಜಿನ್ ಅನಿಯಮಿತವಾಗಿ ಪ್ರಾರಂಭವಾಗುವುದಿಲ್ಲ ಅಥವಾ ಚಲಿಸುವುದಿಲ್ಲ. ಮುಖ್ಯವಾಗಿ ಇಂಜಿನ್ ಕ್ರ್ಯಾಂಕ್ಗಳು, ಆದರೆ ಸ್ಟಾರ್ಟ್ ಕಂಡೀಷನ್ ಇಲ್ಲದಿರುವುದು ಇಂಧನ ವ್ಯವಸ್ಥೆಯಲ್ಲಿ ಸಮಸ್ಯೆಯಾಗಬಹುದು. ಈಗ ನಾವು ಇಂಧನ ವಿತರಣೆಯನ್ನು ಹೇಗೆ ಪರೀಕ್ಷಿಸುವುದು ಮತ್ತು ಇಂಧನ ಫಿಲ್ಟರ್ ಅನ್ನು ಬದಲಾಯಿಸುವುದು ಹೇಗೆ ಎಂಬುದನ್ನು ಕಲಿಯಲಿದ್ದೇವೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಯಾಂತ್ರಿಕ ಇಂಧನ ಫೀಡ್ ಪಂಪ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಲು, ವಿದ್ಯುತ್ ಇಂಧನ ಫೀಡ್ ಪಂಪ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಲು, ಇಂಧನ ಪಂಪ್ ಫಿಲ್ಟರ್ ಅನ್ನು ಬದಲಾಯಿಸಲು. ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು: ಟ್ರೈನಿ ಟೂಲ್ ಕಿಟ್ 1, ಸರ್ಕ್ಲಿಪ್ ಪ್ಲೇಯರ್. ಅಗತ್ಯವಿರುವ ಉಪಕರಣಗಳು ಅಥವಾ ಯಂತ್ರಗಳು: ಮಲ್ಟಿಸಿಲಿಂಡರ್ ಡೀಸೆಲ್ ಇಂಜಿನ್ 1, ಏರ್ ಕಂಪ್ರೆಸರ್ 1. ಅಗತ್ಯವಿರುವ ಸಾಮಗ್ರಿಗಳು ಅಥವಾ ಘಟಕಗಳು: ಸೀಮೆ ಎಣ್ಣೆ, ಡೀಸೆಲ್, ಸೋಪ್ ಎಣ್ಣೆ, ಹತ್ತಿ ಬಟ್ಟೆ, ಹೊಸ ಗ್ಯಾಸ್ಕೆಟ್. ಇಂಧನ ಟ್ಯಾಂಕ್ನೊಳಗೆ ಇರುವ ಇಂಧನ ಪಂಪ್ ಅಗತ್ಯವಿರುವ ಒತ್ತಡದಲ್ಲಿ ಇಂಜಿನ್ಗೆ ಸೂಕ್ತವಾದ ಇಂಧನವನ್ನು ಸಾಗಿಸಲು ಕಾರ್ಯನಿರ್ವಹಿಸುತ್ತದೆ. ಫ್ಯೂಯಲ್ ಫಿಲ್ಟರ್ ನಿಮ್ಮ ವಾಹನದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಮಾಲಿನ್ಯಕಾರಕಗಳು ಇಂಜಿನ್ ಅನ್ನು ಪ್ರವೇಶಿಸುವುದನ್ನು ತಡೆಯುತ್ತದೆ. ಇದು ಸಂಭಾವ್ಯ ಅಪಾಯಗಳಿಗೆ ಕಾರಣವಾಗಬಹುದು. ಸ್ವಚ್ಛವಾದ ಇಂಧನ ಫಿಲ್ಟರ್ ಅನ್ನು ನಿರ್ವಹಿಸುವುದು ಅತ್ಯಗತ್ಯ, ಏಕೆಂದರೆ ಸಣ್ಣ ಕಲ್ಮಶವೂ ಸಹ ಇಂಧನದ ಹರಿವನ್ನು ತಡೆಯಬಹುದು ಮತ್ತು ಇಂಜಿನ್ ಕಾರ್ಯಕ್ಷಮತೆಯನ್ನು ಅಪಾಯಕ್ಕೆ ತಳ್ಳಬಹುದು. ಸೂಕ್ತವಾದ ವಾಹನ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಇಂಧನ ಫಿಲ್ಟರ್ ಅನ್ನು ನಿಯಮಿತವಾಗಿ ಬದಲಾಯಿಸುವುದು ಸೂಕ್ತವಾಗಿದೆ. ಹಾಗಿದ್ದರೂ ಬದಲಾಯಿಸಲು ಸೂಕ್ತ ಸಮಯವನ್ನು ನಿರ್ಧರಿಸುವುದು ಸವಾಲಿನ ಸಂಗತಿಯಾಗಿದೆ, ಏಕೆಂದರೆ ಈ ಮಾಹಿತಿಯನ್ನು ತಯಾರಕರು ಕಾರಿನ ಕೈಪಿಡಿಯಲ್ಲಿ ಹೆಚ್ಚಾಗಿ ಒದಗಿಸುವುದಿಲ್ಲ. ಇಂಧನ ಫಿಲ್ಟರ್ಗಳು ಕಲ್ಮಶಗಳನ್ನು ಸೆರೆಹಿಡಿದಾಗ ಅವುಗಳನ್ನು ಬದಲಾಯಿಸದಿದ್ದರೆ ಕಾಲಾನಂತರದಲ್ಲಿ ಅವಶೇಷಗಳು ಸಂಗ್ರಹವಾಗುತ್ತವೆ. ನಿರ್ಬಂಧಿತ ಫ್ಯೂಯಲ್ ಫಿಲ್ಟರ್ನ ಆರಂಭಿಕ ಸೂಚನೆ ಎಂದರೆ ಇಂಜಿನ್ ಶಕ್ತಿಯಲ್ಲಿ ಗಮನಾರ್ಹ ಇಳಿಕೆಯಾಗುವುದು. ವಿಶೇಷವಾಗಿ ಮೇಲಕ್ಕೆ ಚಾಲನೆ ಮಾಡುವಾಗ ಅಥವಾ ಇಂಧನ ಬೇಡಿಕೆ ಹೆಚ್ಚಾದಾಗ ಇದು ಸ್ಪಷ್ಟವಾಗುತ್ತದೆ. ಮುಚ್ಚಿದ ಫಿಲ್ಟರ್ ಮೂಲಕ ಹರಿವು ಕಡಿಮೆಯಾಗುವುದರಿಂದ ಕಡಿಮೆ ಇಂಧನ ಇಂಜಿನ್ನನ್ನು ತಲುಪಲು ಕಾರಣವಾಗುತ್ತದೆ. ಇದು ವಾಹನದ ವೇಗವರ್ಧನೆ ಮತ್ತು ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ನಿರ್ಬಂಧಿತ ಫ್ಯೂಯಲ್ ಫಿಲ್ಟರ್ನ ಹೆಚ್ಚುವರಿ ರೋಗಲಕ್ಷಣಗಳಲ್ಲಿ ವೇಗೋತ್ಕರ್ಷದ ಸಮಯದಲ್ಲಿ ಇಂಜಿನ್ ಹಿಂಜರಿಕೆ, ಸ್ಥಗಿತ ಮತ್ತು ವಿಭಿನ್ನ ವೇಗಗಳಲ್ಲಿ ಅಸಮಂಜಸ ಕಾರ್ಯಕ್ಷಮತೆ ಸಹ ಸೇರಿವೆ. ಮುಚ್ಚಿದ ಇಂಧನ ಫಿಲ್ಟರ್ ಯಾವಾಗಲೂ ಈ ಸಮಸ್ಯೆಗಳಿಗೆ ಮೂಲ ಕಾರಣವಾಗದಿದ್ದರೂ ಅದನ್ನು ದೀರ್ಘಕಾಲದವರೆಗೆ ಬದಲಾಯಿಸುವುದನ್ನು ನಿರ್ಲಕ್ಷಿಸುವುದು ಈ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಥವಾ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು ಎಂಬುದನ್ನು ಗಮನಿಸಬೇಕು. ಇಂಧನ ಫಿಲ್ಟರ್ ಅನ್ನು ಯಾವಾಗ ಬದಲಾಯಿಸಬೇಕು ಎಂಬುದನ್ನು ಗುರುತಿಸುವುದು ಸವಾಲಿನ ಸಂಗತಿಯಾಗಿದೆ, ಏಕೆಂದರೆ ಹೆಚ್ಚಿನ ವಾಹನಗಳು ಇಂಧನ ಫಿಲ್ಟರ್ ಸಮಸ್ಯೆಗಳಿಗೆ ನಿರ್ದಿಷ್ಟ ಚೆಕ್ ಇಂಜಿನ್ ಕೋಡ್ ಅನ್ನು ಹೊಂದಿಲ್ಲ. ಈಗ ಇಂಧನ ಫಿಲ್ಟರ್ಗಳನ್ನು ಹೇಗೆ ಪತ್ತೆ ಮಾಡುವುದು ಮತ್ತು ಬದಲಾಯಿಸುವುದು ಎಂಬುದನ್ನು ನಾವು ಕಲಿಯಲಿದ್ದೇವೆ. ಇಂಧನ ವಿತರಣೆಯನ್ನು ಪರಿಶೀಲಿಸಲು ಇಗ್ನಿಷನ್ ಅನ್ನು ಆನ್ ಮಾಡಿ ಮತ್ತು 3 ರಿಂದ 5 ಸೆಕೆಂಡುಗಳ ಕಾಲ ನಿರಂತರ ಶಬ್ದವನ್ನು ಕೇಳಿ. ಇದು ಫ್ಯೂಯಲ್ ಪಂಪ್ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಇಲ್ಲದಿದ್ದರೆ ಫ್ಯೂಸ್ ಬಾಕ್ಸ್ನಲ್ಲಿ ಇಂಧನ ಪಂಪ್ ರಿಲೇಯನ್ನು ಪರಿಶೀಲಿಸಿ. ಇಂಧನ ಪಂಪ್ ರಿಲೇಯಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಕಂಡುಕೊಂಡರೆ ಅದನ್ನು ಬದಲಾಯಿಸಿ ಮತ್ತು ಪರಿಶೀಲಿಸಿ. ಇಂಧನ ಸಾಲಿನಲ್ಲಿ ಇಂಧನ ಒತ್ತಡದ ಗೇಜ್ ಅನ್ನು ಸಂಪರ್ಕಿಸಿ. ಇಗ್ನಿಷನ್ ಅನ್ನು ಆನ್ ಮಾಡಿ ಮತ್ತು ಗೇಜ್ನಲ್ಲಿ ಇಂಧನ ಒತ್ತಡವನ್ನು ಪರಿಶೀಲಿಸಿ. ಇದು 3 ರಿಂದ 5 ಬಾರ್ ಅನ್ನು ತೋರಿಸಿದರೆ ನಂತರ ಇಂಧನ ವ್ಯವಸ್ಥೆಯು ಸರಿಯಾಗಿದೆ ಎಂದರ್ಥ. ಇಲ್ಲದಿದ್ದರೆ ಪಂಪ್ ಅನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಬದಲಾಯಿಸಿ. ಮುಂದಿನ ಕಾರ್ಯವೆಂದರೆ ಇಂಧನ ಫಿಲ್ಟರ್ ಅನ್ನು ಬದಲಾಯಿಸುವುದು. ಇಂಧನ ಫಿಲ್ಟರ್ ಅನ್ನು ಗುರುತಿಸಿ. ಸಾಮಾನ್ಯವಾಗಿ ಇದನ್ನು ಟ್ಯಾಂಕ್ ಬಳಿ ನೀಡಲಾಗಿರುತ್ತದೆ. ಆದ್ದರಿಂದ ವಾಹನವನ್ನು ಮೇಲೆತ್ತಿ ಫಿಲ್ಟರ್ ಅನ್ನು ಪತ್ತೆ ಮಾಡಿ. ಇಂಧನ ಪಂಪ್ ರಿಲೇ ಅನ್ನು ತೆಗೆದುಹಾಕಿ ಮತ್ತು ಇಂಜಿನ್ ಅನ್ನು ಚಲಾಯಿಸಿ. ಇಂಜಿನ್ ಕೆಲವು ಸೆಕೆಂಡುಗಳ ಕಾಲ ಚಲಿಸುತ್ತದೆ ಮತ್ತು ನಂತರ ನಿಲ್ಲುತ್ತದೆ. ಈಗ ಇಂಧನ ಫಿಲ್ಟರ್ ಅನ್ನು ತೆಗೆದುಹಾಕಿ. ಹೊಸ ಫಿಲ್ಟರ್ನಲ್ಲಿ ಆರೋ ಅನ್ನು ಪರಿಶೀಲಿಸಿ ಮತ್ತು ಆರೋ ಇಂಧನ ಹರಿವಿನ ದಿಕ್ಕಿನ ಕಡೆಗೆ ಸೂಚಿಸುವ ಫಿಲ್ಟರ್ ಅನ್ನು ಸಂಪರ್ಕಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ.
ಇಲ್ಲಿಯವರೆಗೆ ಇಂಧನ ಪಂಪ್ನಿಂದ ಇಂಧನ ವಿತರಣೆಯನ್ನು ಪರೀಕ್ಷಿಸಲು ಮತ್ತು ಇಂಧನ ಫಿಲ್ಟರ್ ಅನ್ನು ಬದಲಾಯಿಸುವುದು ನಾವು ಕಲಿತಿದ್ದೇವೆ. ನಿಮಗೆ ಇದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.